ಬಡ ಕುಟುಂಬಗಳ ಗೋಳು ಕೇಳೋರು ಯಾರು? ಜಿನ್ನಿಂಗ್ ಮಿಲ್ ಧೂಳಿಗೆ ಹೈರಾಣಾದ ವಾರ್ಡ್ ನಂಬರ್ 24ರ ಕುಟುಂಬಗಳು. ಕುಡಿಯುವ ನೀರು, ತಿನ್ನುವ ಅನ್ನ, ಉಡುವ ಬಟ್ಟೆಗಳಲ್ಲೂ ಧೂಳು ಧೂಳು. ದಿನನಿತ್ಯ ಧೂಳಿನ ಗೋಳು ತಾಳಲಾರದೆ ಮಾಧ್ಯಮದವರ ಮುಂದೆ ಬಂದ ಕುಟುಂಬಗಳು. ಈ ಜಿನ್ನಿಂಗ್ ಫ್ಯಾಕ್ಟರಿ ಹತ್ತಿಯ ಧೂಳು ದಿನನಿತ್ಯದ ಕಿರಿಕಿರಿಯ ಜೊತೆ ಹಲವು ರೋಗಗಳಿಗೆ ಆಸ್ಪದವಾಗಿದೆ. ಮಕ್ಕಳಲ್ಲಿ ಕೆಮ್ಮು, ಅಸ್ತಮಾ ಇನ್ನಿತರ ಶ್ವಾಸಕೋಶಗಳ ರೋಗಗಳಿಗೆ ಕಾರಣವಾಗಬಹುದು. ಈ ಧೂಳಿನ ಕಣಗಳು ಜನರ ಆರೋಗ್ಯದ ಮೇಲೆ ಈಗಾಗಲೇ ಹಲವು ದುಷ್ಪರಿಣಾಮ ಬೀರುತ್ತಿದ್ದು, ಬಡ ಕುಟುಂಬಗಳು ಆಸ್ಪತ್ರೆಯ ಶುಲ್ಕ ಕಟ್ಟಲು ನರಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ವ್ಯವಸ್ಥೆ ಮಾಡುವಂತೆ ಹಲವು ಬಾರಿ ಕಾರ್ಖಾನೆ ಮಾಲೀಕರಿಗೆ ಹೇಳಿದ್ರೂ ಕೂಡ ಕ್ಯಾರೆ ಅನ್ನುತ್ತಿಲ್ಲವಂತೆ ಮಾಲೀಕರು. ಬೈಲಹೊಂಗಲದ ರಾಜಣ್ಣ ಮೆಟಗುಡ್ ಎಂಬುವವರಿಗೆ ಸೇರಿದೆ ಎನ್ನಲಾದ ಕಾರ್ಖಾನೆ ಇದು. ಇದರ ಅವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡಿದ ಜನರಿಗೆ ಮನೆ ಬಿಟ್ಟು ತೆರಳುವಂತೆ ಧಮಕಿ ಹಾಕುತ್ತಿದ್ದಂತೆ, ನೀವು ಸರ್ಕಾರಿ ಜಾಗದಲ್ಲಿದ್ದೀರಿ, ಈ ಮನೆಗಳು ನಿಮ್ಮದಲ್ಲ ಎಂದು ಆವಾಜ್ ಹಾಕುತ್ತಿರುವ ಮಾಲೀಕ. ಜನರು ಈ ಮನೆಗಳಿಗೆ ಸರ್ಕಾರ ನಮಗೆ ಹಕ್ಕುಪತ್ರ ನೀಡಿದೆ ಎಂದು ತಿಳಿಸಿದ್ದು, ಕೂಡಲೇ ಈ ಕಾರ್ಖಾನೆಯನ್ನ ಸ್ಥಗಿತಗೊಳಿಸಿ ಬೇರೆಡೆ ಸ್ಥಳಾಂತರಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದಾರೆ. ಈ ವರದಿ ಪ್ರಸಾರವಾದ ನಂತರ ಸಂಬಂಧಪಟ್ಟವರು ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುತ್ತಾರಾ? ಕಾದು ನೋಡಬೇಕಿದೆ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಶಿವು ಜೋಳರ್, RK22 ನ್ಯೂಸ್ ಕನ್ನಡ, ಬೈಲಹೊಂಗಲ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆ ಜಿಲ್ಲಾ ಅಧ್ಯಕ್ಷರು. ಏನಾಗೈತೆ ಅಂದ್ರೆ 24ನೇ ವಾರ್ಡ್ನಾಗ ರೀ ಹತ್ತಿ ಮಿಲ್ ಐತ್ರಿ, ಮೆಟಗುಡ್ ಅಂತ ಹೇಳ್ಯಾರ ಅವ್ರ ಮಿಲ್ ರೀ ಸಂಬಂಧಪಟ್ಟಂತ. ಇಲ್ಲಿ ಜನಕ್ಕೆ ಭಾಳ ಧೂಳು ಬರೋದ್ರಿ, ಡಸ್ಟ್ ಬರೋದ್ರಿ. ಅದರಿಂದ ಭಾಳ ರೋಗ ಮತ್ತು ಕೆಮ್ಮ, ಸಣ್ಣ ಸಣ್ಣ ಹುಡುಗರಿಗೆ ಅಡಿಗೆ ಒಳಗೆ ಬೀಳೋದು, ಮುಂದೆ ನೀರಾಗಿ ಬೀಳೋದು, ಇಲ್ಲಿ ದಾಟ್ಯಾಡಕ್ಕೆ ಬರೋದಂಥ ಪರಿಸ್ಥಿತಿ ಐತಿ. ಹಲವಾರು ಬಾರಿ ಅವ್ರಿಗೆ ನಾವು ಹಲವಾರು ವರ್ಷಗಳಿಂದ ಹೇಳ್ಕೊಂಡು ಬರತ್ತವ್ರಿ. ಅವ್ರೇನು ಅದ್ರ ಬಗ್ಗೆ ಕೇರ ತೊಗೊಳಾಗ್ತಾಯಿರಲ್ಲ ರೀ. ಹೋಗಿ ಭಾಳ ಒತ್ತಾಯ ಮಾಡಿದ್ವಿ ಅಂದ್ರೆ ಒಂದು 2 ದಿನ ಬಂದ್ ಮಾಡ್ತಾರೆ ಮತ್ತು ಚಾಲು ಮಾಡ್ತಾರೆ. ಹೀಗಾಗಿ ಧೂಳದಿಂದ ಭಾಳ ಜನಕ್ಕೆ ಭಾಳ ತೊಂದರೆ ಆಗೈತಿ. ಆದಷ್ಟು ಬೇಗ ಅದನ್ನು ಸರಿ ಮಾಡ್ಕೋಬೇಕಂತ ಏಕ್ಯಾರ ತಮ್ಮಲ್ಲಿ ವಿನಂತಿ ಮಾಡ್ಕೊತಾರೆ. ನಿಮ್ಮ ಹೆಸರು? ಪ್ರಕಾಶ್ ಪಟವಾಗಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಲ್ಲಾ ಅಧ್ಯಕ್ಷರು. ಏನು ಸಮಸ್ಯೆ ಇದೆ? ಅತಿ ದೂಸ ಎಲ್ಲ ಒಳಗೆ ಬರತ್ತೈತ್ರಿ. ನಮಗೆ ನೀರು ಕುಡಿಯೋಕೆ ಆಗಲ್ಲ ರೀ. ನಮ್ಮ ಹುಡುಗರಿಗೆಲ್ಲ ಆರಾಮಿಲ್ಲ ರೀ. ಎಷ್ಟು ವರ್ಷ ಆತ್ರಿ ಬರಕತ್ತಿ? 2 ವರ್ಷ ಆತ. ಪಕ್ಷ ಇದ್ದ 20 ವರ್ಷ ಆತ್ರಿ. ಒಟ್ಟ ಭಾಳ ಹುಡುಗರಿಗೆ ನಮಗೆ ಎಲ್ಲರಿಗೂ ಆರಾಮಿಲ್ಲ ನೋಡ್ರಿ. ಮಲ್ಕೊಳ ಬಿಡಿದವ್ರು ಮತ್ತೆ ನಾವು. वो फैक्ट्री से हम ना बच्चों को तकलीफ हो रही है और बड़ों को भी तकलीफ हो रही है. वो पूरे गले में जाको अंतरिया में सब फैलने वाली नहीं, उसकी हम ना इफेक्ट हो रहा पूरा. और फैक्ट्री सुबह 8 बजे से शुरू है तो रात के 11 बजे तक का शुरू होता और हर घर में सब में जाले है. उसकी वजह से हम दूसरे घर पे बच्चों को ले जाको रह रहे. अब उनको बात करेंगे तो उन्होंने क्या बोलते हैं, हम ना ये गवर्नमेंट का है, तुम यहाँ से निकल जाओ. तो कहाँ निकल जाना? या तो हम ना रहने का बंदोबस्त करेंगे या तो हम फैक्ट्री बंद करेंगे. 2 में एक हम ना काम कर को देना. क्यों हम लोग को बहुत तकलीफ हो रही है. हर पूरा मोहल्ले में छोटे छोटे मासूम बच्चे हैं, पैदा हुए सो बच्चे हैं और बड़े बूढ़े हैं, सब जने हैं. उनको दम की बीमारी, ऐसा सब वो फैक्ट्री की धूल की वजह से हम ना हो रही. या तो ना बंदोबस्त दूसरे जगह करेंगे या तो हम ना कहाँ भी जगह देखो हम ना घर देखो देंगे. हमारा इतना चाहिए देखो प्रॉब्लम पहला ये सब हम ना सोल्यूशन उनको क्या है सो निकाल को देंगे. हम ना हमें उसको उनको पूछना चाहते हैं, ये देखो हमारे जैसे हमें रिक्वेस्ट करें उनको, बाकी कुछ नहीं, हमें रिक्वेस्ट करें, हमारे वास्ते रिक्वेस्ट करें देखो उनको. ಈಗ ನೀವು ಗೌರ್ಮೆಂಟ್ ಜಾಗದಾಗ ಅದಾವ್ರು ಅಂತ ಹೇಳ್ತಾರ, ನಿಮ್ಗೆ ಹಕ್ಕುಪತ್ರನೂ ಕೊಟ್ಟಾರೆ? ಎಲ್ಲ ಕೊಟ್ಟಾರೆ, ಹಕ್ಕುಪತ್ರದು ಎಲ್ಲ ಕೊಟ್ಟಾರೆ. ನಮ್ಗೆ ಆದ್ಮೇಲೆ ಇವ್ರಿಗೆ पेपर से देखा हमारे कने है, हमें दिखा बोले तो दिखाने हम ना है. गवर्नमेंट की तरफ से भी आए हम ना और हर चीज से हम ना स्पेशलिटी हमारे कने आए. बाकी के सब छोड़ को एक ही देखो हम ना फैक्ट्री का ಯಾರು ನಿಮ್ಮ ಗೌರ್ಮೆಂಟ್ ಜಾಗದಾಗ ಅದರಿ ಇಲ್ಲಿಂದ ಬಿಟ್ಟು ಹೋಗ್ರಿ ಅಂತ ಹೇಳವ್ರೆ? ಅವರ ಗೌರ್ಮೆಂಟ್ ಫ್ಯಾಕ್ಟ್ರಿ ದಾರ ನಾತಾರೆ ಮತ್ತೆ ಗುಡ್ದಾರೆ.